ಯಾವುದೇ ನೀವು ಈಗ ಮಾಡಿ ತೋರಿಸ್ತಿಲ್ಲ, ಇದು ನಿಜವಾಗ್ಲೂ ಇದು ಖಾಲಿ ಆಗೋವರೆಗೂ ನಾನು ಮನೇಲಿ ನೈಟು ಇದನ್ನ ಯೂಸ್ ಮಾಡ್ತೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನನ್ನ ಸ್ಕಿನ್ನು. ಇದು ಕ್ರೀಮ್ ಹಚ್ಚಿ ಆದಮೇಲೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಮುಖದ ಮೇಲೆ ಕಪ್ಪು ಕಲೆ, ಬಂಗು, ಅನ್ಯವಾನ್ ಸ್ಕಿನ್ ಟೋನ್ ಐತಪ್ಪ, ಆಮೇಲೆ ಡಾರ್ಕ್ ಸರ್ಕಲ್ ಐತಿ, ಅದ್ರ ಬದಲಾಗಿ ಮತ್ತೆ ನಾವೀಗ ಬಿಸಿಲಿಗೆ ಹೋಗಿ ಬರ್ತಾ ಇದೀವಿ, ಬಿಸಿಲಿಂದ ಸ್ಕಿನ್ ಟ್ಯಾನ್ ಆಗೈತಿ ಅನ್ನೋರಿಗೆ ಒಂದು ಒಳ್ಳೆ ಹೋಮ್ ರೆಮಿಡಿನ ತೊಗೊಂಡಿದ್ದೀನಿ. ಬಹಳ ಈಸಿ ಆಗೈತಿ. ನೀವು ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಈ ಒಂದು ಫೇಸ್ ಪ್ಯಾಕ್ ನೀವು ಮಾಡ್ಕೋಬಹುದು. ಇವತ್ತು ನಾನು ಹೇಳ್ಕೊಡುವಂಥ ಫೇಸ್ ಪ್ಯಾಕ್ ನಿಮ್ಮ ಸ್ಕಿನ್ ಅಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುವಂಥ ಶಕ್ತಿ ಈ ಒಂದು ಫೇಸ್ ಪ್ಯಾಕ್ ಐತಿ. ಮನೆಯಲ್ಲಿ ಎಲ್ಲರೂ ಈ ಒಂದು ಫೇಸ್ ಪ್ಯಾಕ್ ಮತ್ತು ಕ್ರೀಮ್ ಎರಡನ್ನೂ ನಾನು ಇವತ್ತು ತೋರಿಸ್ಕೊಡ್ತಿದ್ದೀನಿ. ಬಹಳ ಈಸಿಯಾಗಿ ಇದೆರಡನ್ನು ಮಾಡ್ಬೋದು. ನೀವು ಇದ್ರದ್ದು ಬರುವಂಥ ಕ್ರೀಮನ್ನು ನೀವು ರೆಡಿ ಮಾಡಿಕೊಂಡು ಎರಡು ಟೈಮ್ ಬೆಳಗ್ಗೆ ಒಂದು ಟೈಮು, ರಾತ್ರಿ ಒಂದು ಟೈಮ್ ಯೂಸ್ ಮಾಡ್ಬೋದು. ನೀವು ಅದ್ರ ಮೇಲೆ ಬರುವಂಥ ಏನು ಚರಟ ಇರುತ್ತಲ್ಲ, ಅದರಿಂದ ನಮ್ಮೊಂದು ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೋಬಹುದು. ಏನಪ್ಪ ಇಷ್ಟೆಲ್ಲ ಹೇಳಕೊಂತಾರೆ, ಏನು ಮಾಡ್ಕೊಂತಾರೆ ಅಂತ ಅಂತೀರಾ? ಬರೀ ಇವತ್ತು ನಾನು ತೋರಿಸ್ತೀನಿ ಅದು ಹೆಂಗೆ ಮಾಡೋದು ಅಂತ ಹೇಳಂದು ಕ್ರೀಮನ್ನು ಮಾಡಿಟ್ಕೋಬಹುದು. ನೀವು ಅದ್ರ ಮೇಲೆ ಉಳಿದಿರುವಂಥ ಒಂದು ಫೇಸ್ ಪ್ಯಾಕ್ ಅನ್ನು ಹಾಕೊಂಡಾಗ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಮತ್ತು ಬ್ರೈಟ್ ಆಗುತ್ತೆ. ಅಷ್ಟೇ ಅಲ್ಲ, ಈ ಕ್ರೀಮನ್ನು ನೀವು ಪ್ರತಿದಿನ ಯೂಸ್ ಮಾಡ್ತಾ ಬಂದ್ರೆ ನಿಮ್ಮ ಸ್ಕಿನ್ ಇರುವಂಥ ಎಲ್ಲ ಸಮಸ್ಯೆಗಳನ್ನ, ಬಂಗು, ಕಪ್ಪು ಕಲೆ, ಅನ್ಯವಾನ್ ಸ್ಕಿನ್ ಟೋನ್ ಎಲ್ಲಾನು ಹೊಡೆದು ಹಾಕಿ ಒಂದು ಒಳ್ಳೆಯ ಶೈನ್ ಅನ್ನು ನಿಮ್ಮ ಸ್ಕಿನ್ಗೆ ತಂದು ಕೊಡ್ತಾ. ಅದಕ್ಕೋಸ್ಕರ ಈ ಫೇಸ್ ಪ್ಯಾಕ್ ಮತ್ತು ಕ್ರೀಮನ್ನು ನೀವು ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ. ಆಮೇಲೆ ಇಲ್ಲಿ ಒಂದೆರಡು ಕಮೆಂಟ್ ಬಂದಿದ್ದಾವೆ, ಆ ಕಮೆಂಟ್ಗೆ ನಾನು ಉತ್ತರ ಕೊಟ್ಟು ಮುಂದೆ ಹೋಗ್ತೀನಿ. ಯಾಕಂತ ಅಂದ್ರೆ ಈ ರೀತಿ ಈಗಿರುವಂಥ ಕಮೆಂಟ್ಗೆ ಇದೇ ಲಾಸ್ಟ್ ಉತ್ತರ ಕೊಡೋದು. ಇನ್ಮೇಲೆ ಈ ಕಮೆಂಟ್ಗೆ ನಾನು ರಿಪ್ಲೈನು ಮಾಡಂಗಿಲ್ಲ. ಪ್ರತಿ ಸರ್ತಿ ಇದೇ ಕಮೆಂಟ್ ಅನ್ನು ಹಾಕಿದಾಗ ನಾನು ಅದಕ್ಕೆ ಏನು ಮಾಡೋಕ್ಕಾಗಂಗಿಲ್ಲ. ಏನಪ್ಪಾ ಅಂತ ಅಂದ್ರೆ ಮೊದಲು ನಿಮ್ಮ ಮುಖದಲ್ಲಿ ಒಂದು ಮೇಕಪ್ ತೆಗೀರಿ ಅಂತ ಹೇಳ್ತಾರೆ. ನಾನು ನಿಜ ಹೇಳ್ಬೇಕಂದ್ರೆ ಇವತ್ತು ಏನನ್ನು ಕೊನೆ ಪಕ್ಷ ನಾನು ಮಾಯಿಶ್ಚರೈಸರು, ಸನ್ಸ್ಕ್ರೀನ್ ಲೋಷನ್ ಆದರೂ ಹಚ್ಕೊಂತಿದ್ದೆ. ಆದ್ರೆ ಇವತ್ತು ಮಾಯಿಶ್ಚರೈಸರು ಹಚ್ಕೊಂಡಿಲ್ಲ, ಸನ್ಸ್ಕ್ರೀನ್ ಲೋಷನ್ ಹಚ್ಕೊಂಡಿಲ್ಲ, ಬರೀ ಲಿಪ್ ಬಾಮ್ ಹಚ್ಕೊಂಡು ನಿಮ್ಮ ಎದುರು ಕುತ್ಕೊಂಡಿದ್ದೆ. ನಾನು ನೋಡ್ಬೋದು ನೀವು ಯಾವುದೇ ರೀತಿ ಕ್ರೀಮನ್ನ ನಾನು ಹಚ್ಕೊಂಡಿಲ್ಲ. ನಾನು ಒಂದು ವಿಡಿಯೋ ಹಾಕ್ತೀನಿ ನಾನಿಲ್ಲಿ, ಅಂದ್ರೆ ಅಲ್ಲಿ ಆ ವಿಡಿಯೋ ನೋಡ್ರಿ. ನೀವು ಆ ವಿಡಿಯೋದಲ್ಲಿ ನಾನು ಯಾರಾದರೂ ನಾನು ಮೇಕಪ್ ಮಾಡಿದ್ದೀನಿ ಅಂತ ಯಾರಿಗಾದ್ರೂ ಅನ್ಸಿದ್ರೆ ನೀವು ಅಲ್ಲಿ ಕಮೆಂಟ್ ಹಾಕ್ಬೋದು. ಪೂರ್ತಿ ಫೇಸ್ ವಾಶ್ ಮಾಡ್ಕೊಂಡು ಮುಖನ ಒರೆಸ್ಕೊಂಡು ತೋರಿಸಿದ್ದೀನಿ. ಅಷ್ಟೊಂದ್ರೂ ನೀವು ಮೇಕಪ್ ಮಾಡ್ತೀನಿ ಅಂತ ಹೇಳೋರು ನಾನು ಏನು ಹೇಳದೈತಿ. ಅದಕ್ಕೋಸ್ಕರ ಇವತ್ತೇ ಲಾಸ್ಟ್ ಈ ರೀತಿಯಾಗಿರುವಂಥ ಕಮೆಂಟ್ಗೆ ನಾನು ಹೇಳೋದು. ಈಗಂತ ಕಮೆಂಟ್ಗೆ ಉತ್ತರ ಕೊಡೋ ಅವಶ್ಯಕತೆ ನನಗಿಲ್ಲ ಅನ್ಸುತ್ತೆ. ಯಾಕಂತಂದ್ರೆ ಅವರು ಜಾಸ್ತಿ ತಾವೇ ಮೇಕಪ್ ಮಾಡ್ಕೊತಾರೆ ಅನ್ಸುತ್ತೆ. ಮೇಕಪ್ ಮಾಡ್ಕೊಳೋದ್ರಿಂದ ನಾವು ಮೇಕಪ್ ಮಾಡ್ಕೊಂಡಿವಿ ಅಂತ ನಾನು ಕಾಣಿಸುತ್ತೆ. ನಾನು ಯಾವುದೇ ರೀತಿ ಇಲ್ಲಿ ಮೇಕಪ್ ಮಾಡಂಗಿಲ್ಲ. ನಾನು ಯಾವ ರೀತಿ ಮೇಕಪ್ ಮಾಡ್ತೀನಿ, ಎಷ್ಟು ಸಿಂಪಲ್ ಆಗಿ ಮೇಕಪ್ ಮಾಡ್ತೀನಿ ಅಂತ ಹೇಳೋದು ವಿಡಿಯೋ ಹಾಕ್ಬಿಟ್ಟಿದ್ದೀನಿ ನಾನು. ಹಾಗಾಗಿ ಆಮೇಲೆ ಜಾಸ್ತಿ ಮಾತಾಡ್ಬಿಡ್ರಿ ಅಂತಾರೆ. ಏನು ಮಾಡೋದು, ನಾನು ಜಾಸ್ತಿ ಮಾತಾಡಲಿಲ್ಲ ಅಂದ್ರೆ ಈಗ ಎಕ್ಸ್ಪ್ಲೇನ್ ಮಾಡಲಿಲ್ಲ ಅಂತ ಅಂದ್ರೆ ಹೆಂಗೆ ವಿಡಿಯೋ ಮಾಡೋಕ್ಕಾಗುತ್ತೆ? ಎಕ್ಸ್ಪ್ಲೇನ್ ಮಾಡಲೇಬೇಕಾಗುತ್ತೆ. ನಾನು ವಿಡಿಯೋ ಎಕ್ಸ್ಪ್ಲೇನ್ ಮಾಡಿದಾಗ ಮಾತ್ರ ನಿಮ್ಗೆ ನಾನು ವಿಡಿಯೋ ಏನು ಮಾಡಿದ್ದೀನಿ, ಅದು ಯಾವುದಕ್ಕೆಲ್ಲ ಬೆನಿಫಿಟ್ಸ್ ಐತಿ ಅಂತ ಅಂದ್ರೆ ನಿಮ್ಗೆ ಹೇಳಲೇಬೇಕಾಗುತ್ತೆ. ಹೇಳಿದಂಗೆ ಹೆಂಗೆ ನಾನು ವಿಡಿಯೋ ಮಾಡೋಕ್ಕಾಗುತ್ತೆ? ಅದಕ್ಕೋಸ್ಕರ ಭಾಳ ಮಾತಾಡಬೇಡ್ರಿ ಅಂತ ಹೇಳೋರಿಗೊಂದು. ಆಮೇಲೆ ಈ ಒಂದು ಏನು ಜಾಸ್ತಿ ಮೇಕಪ್ ಮಾಡಬೇಡ್ರಿ, ಜಾಸ್ತಿ 1 kg ಮೇಕಪ್ ಮಾಡಿರಿ, ಈ ರೀತಿ ಹೇಳೋರಿಗೆಲ್ಲ ನಾನು ಯಾವುದೇ ರೀತಿ ನಿಮ್ಮಿಂದ ಉತ್ತರ ಕೊಡಂಗಿಲ್ಲ. ಅವ್ರಿಗೆ ಕಮೆಂಟಿಗೆ ನಾನು ರಿಪ್ಲೈನು ಮಾಡಂಗಿಲ್ಲ. ಬರೀ ಈ ಒಂದು ಕ್ರೀಮನ್ನು ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ ನಾನು ತೋರಿಸ್ಕೊಡ್ತೀನಿ. ಒಳ್ಳೆ ಒಂದು ಎಫೆಕ್ಟಿವ್ ಆಗಿರುವಂಥ ರಿಸಲ್ಟ್ ಕೊಡುವಂಥ ಒಂದು ಪ್ಯಾಕ್ ಇದಾಗಿದೆ ಫ್ರೆಂಡ್ಸ್. ಪ್ಯಾಕ್ ಆಯಿತು, ಆಮೇಲೆ ಕ್ರೀಮ್ ಆಯಿತು. ಈ ಒಂದು ಕ್ರೀಮನ್ನು ನೀವು ಮನೆಗೆ ರೆಡಿ ಮಾಡಿ ಇಟ್ಕೋರಿ, ನಿಮ್ಮ ಸ್ಕಿನ್ ನೀವು ಚೆನ್ನಾಗಿ ಇಟ್ಕೋರಿ ಅಂತ ಹೇಳ್ತೀನಿ ನಾನು. ಈ ಆಯಿಲನ್ನು ನಾನು ಮಾಡಿ ತೋರಿಸಿದ್ದೆ. ಹೇರ್ ಆಯಿಲ್ ಅಂದರೆ ಇದು ನಮಗೊಂದು ರೀತಿ ನ್ಯಾಚುರಲ್ ಆಗಿ ಹೇರ್ ಡೇ ಕೆಲಸ ಮಾಡ್ತೈತಿ. ಇದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ನೀವು ಇದನ್ನ ಹಚ್ಬೋದು ಅಂತ ಹೇಳಿದ್ದೆ ನಾನು. ಈ ಒಂದು ಹೇರ್ ಆಯಿಲನ್ನು ನೀವು ರೆಡಿ ಮಾಡಿ ಇಟ್ಕೊಂಡು ನಾನು ನಿನ್ನೆ ರಾತ್ರಿ ಈ ಆಯಿಲನ್ನು ಹಚ್ಕೊಂಡು ಆದಮೇಲೆ ಇವತ್ತು ನಾನು ತಲೆ ಸ್ನಾನ ಮಾಡಿದ್ದೀನಿ. ಅದು ನಾನು ರೆಡಿ ಮಾಡಿರುವಂಥ ಒಂದು ಶಾಂಪೂಯಿಂದ. ಅದಕ್ಕೋಸ್ಕರ ಈ ಆಯಿಲನ್ನು ರೆಡಿ ಮಾಡ್ಕೋರಿ. ಹಂಗೆ ಈ ಒಂದು ಶಾಂಪೂನ ನೀವು ಹಾಕಿ ತಲೆ ಸ್ನಾನ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ಒಂದು ರಿಸಲ್ಟ್ ಬರ್ತೈತೆ ಅಂತ ನಾನು ಹೇಳ್ತೀನಿ. ಈ ಆಯಿಲ್ ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಆಯಿಲನ್ನು ಮಾಡಿ ಒಂದು 3 ದಿನ ಬಿಸಿಲಲ್ಲಿಟ್ಟು ಈ ಆಯಿಲನ್ನು ನೀವು ಕೂದಲಿಗೆ ಹಚ್ಕೊಂತ ಬರೀ. ಈಗ ಬಿಳಿ ಕೂದಲು ಆಗ್ತಾ ಇದ್ದಾವೆ ಅಂತ ಅನ್ನೋರಿಗಂತೂ ಬಹಳನೇ ಒಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ಇದಾಗಿರ್ತೈತಿ. ಇನ್ನು ವಯಸ್ಸಿಗೆ ಮುಂಚೆನೇ ಒಂದು ಬಿಳಿ ಕೂದಲು ಆಗ್ತಿದಾವ ಅಂತ ಅನ್ನೋರಿಗಂತೂ ಇನ್ನೂ ಒಳ್ಳೆ ರಿಸಲ್ಟ್ ಇದು ಕೊಡ್ತೈತಿ. ವಾರದಲ್ಲಿ 2 ರಿಂದ 3 ಸರ್ತಿ ಈ ಆಯಿಲನ್ನು ಬಳಸೋದ್ರಿಂದ ನಮ್ಗೆ ಒಳ್ಳೆ ರಿಸಲ್ಟ್ ಪಕ್ಕಾ ಸಿಗುತ್ತೆ. ನಿಜವಾಗ್ಲೂ ನೀವು ಈ ಒಂದು ಆಯಿಲನ್ನು ರೆಡಿ ಮಾಡ್ಕೊರಿ. ಹಂಗೆ ಈ ಒಂದು ಶಾಂಪೂನ ನೀವು ಬಳಸೋದ್ರಿಂದ ನಿಮ್ಮ ತಲೆಯಲ್ಲಿರುವಂಥ ಹೊಟ್ಟು ಕಡಿಮೆ ಆಗುತ್ತೆ, ಆಮೇಲೆ ಕೂದಲು ಉದುರೋದು ಕಡಿಮೆ ಆಗುತ್ತೆ, ಕೂದಲು ಶೈನ್ ಆಗ್ತಾವೆ. ಇದ್ರಲ್ಲಿ ನಾವು ಬಾದಾಮಿ ಆಯಿಲ್ ಬಳಸಿರೋದ್ರಿಂದ ಕೂದಲು ಶೈನೂ ಆಗ್ತಾವೆ ಮತ್ತು ನಿಮ್ಗೆ ರಫ್ ಇರುವಂಥ ಹೇರ್ಸು ಸಾಫ್ಟ್ ಆಗ್ತಾವೆ. ಅದಕ್ಕೋಸ್ಕರ ಈ ಆಯಿಲನ್ನು ರೆಡಿ ಮಾಡ್ಕೊರಿ. ಇದರಲ್ಲೂ ಕೂಡ ನಾವು ನ್ಯಾಚುರಲ್ ಆಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಒಂದು 10-15 ಇಂಗ್ರೀಡಿಯೆಂಟ್ಸ್ ಹಾಕಿ ನಾನು ಶಾಂಪೂನ ರೆಡಿ ಮಾಡಿದ್ದೀನಿ. ಇದನ್ನು ಸಹಿತ ನೀವು ಯೂಸ್ ಮಾಡ್ಕೊತ ಬಂದ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಪಕ್ಕಾ ಸಿಗೋದ್ರಲ್ಲಿ 2 ಮಾತಿಲ್ಲ ಅಂತ ಹೇಳಿ ನಾನು ಹೇಳ್ತೀನಿ. ಬರೀ ಈ ಒಂದು ಕ್ರೀಮ್ ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಒಳ್ಳೊಳ್ಳೆ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರ್ತಾವೆ. ಅದಕ್ಕೋಸ್ಕರ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಬಟನ್ ಕ್ಲಿಕ್ ಮಾಡಿರಿ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಸಪೋರ್ಟ್ ನನ್ನ ಜೊತೆ ಇರಲಿ ಅಂತ ಹೇಳಿ ಕೇಳ್ಕೊಂತ. ಇಲ್ಲಿ ಮೊದಲಿಗೆ ನಾನು ಒಂದು ಬಟ್ಲಿಗೆ 1 ಸ್ಪೂನಷ್ಟು ಈ ಮಸೂರ್ ದಾಲ್ ತೊಗೊತಿದ್ದೀನಿ. ಮಸೂರ್ ದಾಲ್ ಅಥವಾ ಕೆಂಪು ಬೇಳೆ ಅಥವಾ ಈ ಒಂದು ಚನ್ನಂಗಿ ಬೇಳೆ ಅಂತೀವಿ ನಮ್ಮ ಕಡೆ ನಾವು, ಚನ್ನಂಗಿ ಬೇಳೆ. ಅದನ್ನು ನಾನಿಲ್ಲಿ ಚೆನ್ನಾಗಿ ಒಂದು ಸ್ವಲ್ಪ 2 ನೀರಲ್ಲಿ ತೊಳ್ಕೊಂಡಾದ್ಮೇಲೆ ಇದನ್ನ ರೋಸ್ ವಾಟರಲ್ಲಿ ನಾನು ನೆನೆ ಹಾಕೊಂಡಿದ್ದೀನಿ. ಹಿಂದೇನೋ ನಾನು ಒಂದು ವಿಡಿಯೋ ತೋರಿಸಿದ್ದೀನಿ. ಇದನ್ನು ಹಾಲಲ್ಲಿ ನೆನೆ ಇಟ್ಟು ಒಂದು ಫೇಸ್ ಪ್ಯಾಕನ್ನು ಮಾಡೋದು ತೋರಿಸಿದ್ದೆ. ಒಳ್ಳೆಯ ಒಂದು ರಿಸಲ್ಟ್ ಅದು ಸಹಿತ ಐತಿ. ಅದಕ್ಕೋಸ್ಕರ ಈ ಒಂದು ಕೆಂಪು ಬೇಳೆನ ನೀವು ನೆನೆ ಹಾಕಿರಿ, ಒಂದು ರೋಸ್ ವಾಟರಲ್ಲಿ ಹಾಕಿ ಚೆನ್ನಾಗಿದ್ದನ್ನ ನಾವು ಪೇಸ್ಟ್ ಪೂರ್ತಿಯಾಗಿ ನಾವು ಇದನ್ನ ಸ್ವಲ್ಪ ರೋಸ್ ವಾಟರ್ ಏನಾದರೂ ಕಡಿಮೆ ಆದರೆ ನೀವು ಇಲ್ಲಿ ರೋಸ್ ವಾಟರ್ನ ಹಾಕ್ಕೊಂಡು ಮತ್ತೆ ನೀವು ಇದನ್ನ ಚೆನ್ನಾಗಿ ನೋಡಲಿ ಎಷ್ಟು ನೀಟಾಗಿ ಇಲ್ಲಿ ಬಂದೈತೆ ಅಂದರೆ ಇದು ಪೇಸ್ಟು. ಇಷ್ಟು ನೀಟಾಗಿ ಪೇಸ್ಟನ್ನು ನಾವಿಲ್ಲಿ ಮಾಡ್ಕೋಬೇಕಾಗತ್ತೆ. ಮಾಡ್ಕೊಂಡು ಇದನ್ನ ನಾವು ಚಾ ಸೋಸೋದ್ರಲ್ಲಿ ಸೋಸೋಕೆ ಹೋಗ್ಬೇಡಿ. ಚಾ ಸೋಸೋದ್ರಲ್ಲಿ ಸೋಸಿದ್ರೆ ಏನಾಗುತ್ತೆ, ಅಷ್ಟೇ ಇದ್ರೂ ಒಂದು ಸ್ವಲ್ಪ ಅದರದ್ದು ಪೌಡ್ರ್ ಇರ್ತಿರ್ತದೆ, ಅದು ಬಿದ್ದ ಬಿಡುತ್ತೈತಿ. ಅದಕ್ಕೋಸ್ಕರ ಇಲ್ಲಿ ಒಂದು ಬಟ್ಟೆಯಲ್ಲಿ ನಾನು ಇದನ್ನ ಸೋಸ್ಕೊಂಡು ಸೋಸ್ಕೊಂಡು ಆದಮೇಲೆ ಇದರ ಮೇಲೆ ಬರುವಂಥ ಒಂದು ಏನದು ಚರಟ ಅಂತೀವಿ ಅಥವಾ ಈ ಬೇಳೆದು ನೋಡಲಿ, ಬೇಳೆದು ಒಂದು ಕ್ರೀಮ್ ರೀತಿ ಆಗುತ್ತೆ. ಇದರಿಂದ ಒಂದು ಒಳ್ಳೆ ನಮ್ಮ ಸ್ಕಿನ್ ಗ್ಲೋ ಆಗುವಂಥ ಒಂದು ಸ್ಕಿನ್ ಬ್ರೈಟ್ ಆಗುವಂಥ ಒಂದು ಫೇಸ್ ಪ್ಯಾಕನ್ನು ನಾನು ನಿಮಗೆ ಮಾಡಿ ತೋರಿಸ್ತೀನಿ. ನೋಡ್ರಿ ಎಷ್ಟು ಇದು ಸ್ಮೂತಾಗಿ ಬಂದೈತೆ ಅಂದರೆ ಅದು ಪೇಸ್ಟ್ ಮೇಲಿಂದು.
ಈಗ ನಾನಿಲ್ಲಿ ಅದನ್ನೇನು ನಾನು ಸೋಸ್ಕೊಂಡಿದ್ನಲ್ಲ ಅದಕ್ಕೆ ಒಂದು ಬಾಣಲೆಗೆ ಹಾಕೊಂಡಿದ್ದೀನಿ. ಬಾಣಲೆಗೆ ಹಾಕೊಂಡು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ನಾನು ಕಾರ್ನ್ಫ್ಲೋರ್ನ ಹಾಕೊಂಡಿದ್ದೀನಿ. ಕಾರ್ನ್ಫ್ಲೋರ್ ಹಾಕೊಂಡು ಚೆನ್ನಾಗಿ ನಾವಿಲ್ಲಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ ಮೇಲೆ ಇಟ್ಟು ನಾವಿಲ್ಲಿ ಜಾಸ್ತಿ ಹೊತ್ತು ಒಂದು ಗಟ್ಟಿ ಮಾಡ್ಕೊಳಕ್ಕೆ ಹೋಗ್ಬೋದು ಫ್ರೆಂಡ್ಸ್. ಒಂದು ಸ್ವಲ್ಪನೇ ನೀವು ಅದು ಕ್ರೀಮ್ ರೀತಿ ಬಂದ ತಕ್ಷಣ ನೀವು ಕೆಳಗಿಳಿಸ್ಕೊಂಡ್ಬಿಡ್ರಿ. ನಾನು ಒಂದೇ ಒಂದು ಸೆಕೆಂಡ್ ಆ ಕಡೆ ಗ್ಯಾಸ್ ಆಫ್ ಮಾಡೋಕೆ ಆ ಕಡೆ ಹೊಳ್ಳಿ ವಾಪಸ್ ನೋಡೋದ್ರಾಗನೇ ಇಷ್ಟು ಗಟ್ಟಿಯಾಗಿಬಿಟ್ಟಿದೆ. ಇಷ್ಟು ಗಟ್ಟಿ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಇಷ್ಟು ಗಟ್ಟಿ ಆದರೂ ನಮ್ಗೆ ಏನು ತೊಂದರೆ ಆಗಂಗಿಲ್ಲ. ನಾವು ಆರಾಮಾಗಿಂದ ಕ್ರೀಮ್ ರೀತಿ ನಾವು ಮಾಡ್ಕೊಂಡು ಯೂಸ್ ಮಾಡ್ಬೋದು. ಆದರೆ ಇನ್ನೂ ಚೂರು ತೆಳ್ಳಗಿದ್ರೆ ಇನ್ನೂ ಚೆನ್ನಾಗಿ ಅನಿಸ್ತೈತಿ. ಅದಕ್ಕೋಸ್ಕರ ಇದನ್ನ ಪೂರ್ತಿಯಲ್ಲಿ ಗಟ್ಟಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ ನಾನು 1 ಸ್ಪೂನಷ್ಟು ಅಲೋವೆರಾ ಜೆಲ್ ತೊಗೊಂಡಿದ್ದೀನಿ. ಯಾವ ಅಲೋವೆರಾ ಜೆಲ್ ಬಳಸ್ತೀನಿ, ಯಾವುದನ್ನು ನಾನು ಆಲಿವ್ ಆಯಿಲ್ ಬಳಸ್ತೀನಿ ಅದನ್ನೆಲ್ಲ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅಲ್ಲಿಂದ ನೀವು ಇದನ್ನ ತರಿಸ್ಕೋಬೋದು. 1 ಸ್ಪೂನಷ್ಟು ಅಲೋವೆರಾ ಜೆಲ್ಲು, 1 ಸ್ಪೂನಷ್ಟು ಇಲ್ಲಿ ನಾನು ಆಲಿವ್ ಆಯಿಲನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಇಲ್ಲಿ ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ಹಾಕೋಬೋದು. ಅದ್ರ ಬದಲಾಗಿ ಆಲಿವ್ ಆಯಿಲ್ ಬದಲಾಗಿ ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ಹಾಕೋಬೋದು. ಆಲಿವ್ ಆಯಿಲ್ ಐತಿ ಅಂತ ಅಂದ್ರೆ ಅದನ್ನು ನೀವು ಇಲ್ಲಿ ಹಾಕೋಬೋದು. ಇಲ್ಲ ಬಾದಾಮ್ ಆಯಿಲ್ ಐತಿ ಅಂತ ಅಂದ್ರೆ ಅದನ್ನು ನೀವು ಇಲ್ಲಿ ಹಾಕೋಬೋದು. 3ರಲ್ಲಿ ಯಾವುದಾದ್ರೂ ಒಂದು ಆಯಿಲನ್ನು ನೀವು ಇಲ್ಲಿ ಹಾಕೊಂಡು ಚೆನ್ನಾಗಿ ಇದನ್ನ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ನಾನು ಗಟ್ಟಿಯಾಗಿದ್ದರಿಂದ ನಾನು ಚೂರು ರೋಸ್ ವಾಟರ್ನ ಹಾಕಿ ಮತ್ತೆ ನಾನು ಮಿಕ್ಸ್ ಮಾಡ್ಕೊತೀನಿ. ಇಲ್ಲೇ ಚೂರು ಗಟ್ಟಿಯಾಗಿದ್ದರಿಂದ ನೀವು ರೋಸ್ ವಾಟರ್ ಹಾಕಿ ನೀವು ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಪೂರ್ತಿಯಾಗಿ ನೋಡಲಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ಒಂದು ಡಬ್ಬದಾಗ ಹಾಕಿ ತೆಗೆದಿಡ್ತೀನಿ. ಆರಾಮಾಗಿ ಒಂದು 4 ದಿನ ನೀವು ಇದನ್ನ ಹೊರಗಿಡ್ಬೋದು. ಅಂದರೆ ಈಗ ಬಿಸಿಲು ಇರೋದ್ರಿಂದ 4 ದಿನ ಅಷ್ಟೇ ಸಾಕು ಹೊರಗಿಡೋದು. ಇಲ್ಲ ಅಂತ ಅಂದರೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಇದನ್ನ ಯೂಸ್ ಮಾಡ್ಕೋಬೋದು. ಇಲ್ಲಿ ಕ್ರೀಮನ್ನು ಇಲ್ಲಿ ಫೇಸಿಗೆ ಅಪ್ಲೈ ಮಾಡಿ ತೋರಿಸ್ತಿದ್ದೀನಿ. ನೀವು ರಾತ್ರಿನಾದರೂ ಹಚ್ಕೋಬೋದು. ನೀವು ಇದನ್ನ ಬೆಳಗ್ಗೆನಾದರೂ ನೀವು ಇದನ್ನ ಅಪ್ಲೈ ಮಾಡ್ಕೋಬೋದು. ಇಲ್ಲ ನಾವು ರಾತ್ರಿ ಮಲಗುವಾಗ ಹಚ್ಚಿ ನಾವು ಬೆಳಗ್ಗೆ ಎದ್ದು ಫೇಸ್ ವಾಶ್ ಮಾಡ್ತೀವಿ ಅಂದ್ರೆ ಹಂಗೂ ನೀವು ಮಾಡ್ಬೋದು. ಒಳ್ಳೆಯ ಒಂದು ರಿಸಲ್ಟ್ ಕೊಡೋದ್ರಲ್ಲಿ 2 ಮಾತಿಲ್ಲ ಫ್ರೆಂಡ್ಸ್. ಭಾಳನೇ ಚೆನ್ನಾಗಿರುವಂಥ ಒಂದು ಕ್ರೀಮ್ ಇದಾಗಿರ್ತೈತಿ. ಒಳ್ಳೆ ಒಂದು ಪಿಂಕ್ ಕಲರ್ ನಮ್ಗೆ ಸ್ಕಿನ್ನನ್ನು ನಮ್ಮ ಪಿಂಕ್ ಆಗಿ ಮಾಡ್ತೈತಿ. ಮತ್ತು ನಮ್ಮ ಸ್ಕಿನ್ನಲ್ಲಿರುವಂಥ ಕಲೆಗಳನ್ನ ದೂರ ಮಾಡ್ತೈತಿ. ನಮ್ಮ ಸ್ಕಿನ್ನಲ್ಲಿರುವಂಥ ಒಂದು ಬಂಗನ ದೂರ ಮಾಡೋದಂಥ ಶಕ್ತಿ, ಟ್ಯಾನನ್ನು ದೂರ ಮಾಡುವಂಥ ಶಕ್ತಿ ಎಲ್ಲನೂ ಈ ಒಂದು ಕ್ರೀಮ್ಗೆ ಐತೆ. ಅದಕ್ಕೋಸ್ಕರ ನಾನು ಇಲ್ಲಿ ಇದನ್ನು ಕ್ರೀಮನ್ನು ನಿಮಗೆ ಮಾಡಿ ತೋರಿಸಿದ್ದೀನಿ. ನಿಮ್ಮ ಮನೇಲಿ ಈ ಒಂದು ಕ್ರೀಮನ್ನು ನೀವು ರೆಡಿ ಮಾಡಿಕೊಂಡು ಟ್ರೈ ಮಾಡಿರಿ. ಅದ್ರ ಜೊತೆಗೆ ನಾನು ಇಲ್ಲಿ ಫೇಸ್ ಪ್ಯಾಕನ್ನು ಇಲ್ಲಿ ಹಾಕಿ ತೋರಿಸ್ತಿದ್ದೀನಿ. ಅದೇನು ಮೇಲೆ ಉಳಿದಿತ್ತಲ್ಲ ಅದರದ್ದು ಒಂದು ಫೇಸ್ ಪ್ಯಾಕನ್ನು ನಿಮಗೆ ಅಲ್ಲಿ ಹಾಕಿ ತೋರಿಸ್ತಿದ್ದೆ. ನಾನು ಸ್ವಲ್ಪ ಹಸಿ ಹಾಲು ಹಾಕೊಂತೀನಿ. ಇಲ್ಲೇ ನೋಡ್ರಿ, ಪೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಹಸಿ ಹಾಲು ಹಾಕೊಂಡಿದ್ದೀನಿ. ಅದ್ರ ಜೊತೆ ಒಂದು ಸ್ವಲ್ಪ ಜೇನುತುಪ್ಪ, ಒಂದು ಸ್ವಲ್ಪನೇ ಜೇನುತುಪ್ಪ ಹಾಕೊತೀನಿ. ಹಾಕ್ಕೊಂಡು ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ, ಇದು ಪೂರ್ತಿಯಾಗಿ ಸಣ್ಣದಾಗಿ ಆಗಿರ್ತೈತಿ. ಯಾಕೆ ನಾವು ಮಿಕ್ಸ್ ಒಳಗೆ ಹಾಕಿರ್ತೇವಲ್ಲ, ಹಾಗಾಗಿ ಆರಾಮಾಗಿ ನಾವು ಇದನ್ನ ಪ್ಯಾಕ್ ಹಾಕೋಬೋದು. ನಾವು ಓಕೆ, ಸ್ವಲ್ಪ ಇದು ಗಟ್ಟಿ ಆದರೆ ಇನ್ನೊಂದು ಸ್ವಲ್ಪ ನೀವು ಇಲ್ಲಿ ಗಟ್ಟಿ ಆದರೆ ಇನ್ನು ಸ್ವಲ್ಪ ಹಸಿ ಹಾಲನ್ನು ಇನ್ನೊಂದು ಸ್ವಲ್ಪ ಹಸಿ ಹಾಲು ಹಾಕೊಂಡು ನೀವು ಒಟ್ಟು ಇದು ಪೇಸ್ಟ್ ಆಗೋ ರೀತಿ ನೀವು ಇದನ್ನ ಹಸಿ ಹಾಲು ಮತ್ತು ಜೇನುತುಪ್ಪ ಹಾಕೊಂಡು ಚೆನ್ನಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಂಡು ನೋಡ್ರಿ. ಈ ರೀತಿ ನಾನು ಫೇಸ್ ವಾಶ್ ಮಾಡ್ಕೊಂಡು ಆಗೈತಿ. ನಾನೀಗ ಮೊದಲಿಗೆ ಹೇಳ್ದಂಗೆ ನಾನಿಲ್ಲಿ ಯಾವುದೇ ರೀತಿ ಏನನ್ನು ಹಚ್ಚಿಲ್ಲ. ನಾನು ಸನ್ಸ್ಕ್ರೀನ್ ಲೋಷನ್, ಮಾಯ್ಶ್ಚರೈಸರ್ ಯಾವುದನ್ನು ನಾನಿಲ್ಲಿ ಹಚ್ಚಕ್ಕೆ ಹೋಗಿಲ್ಲ. ನಾವು ಯಾವುದೋ ಫೇಸ್ ಪ್ಯಾಕ್ ಹಾಕೋಕೆ ಮೊದಲು ಕರೆಕ್ಟಾಗಿ ನಾವು ಫೇಸ್ ವಾಶ್ ಮಾಡ್ಕೊಂಡಿರಬೇಕು, ಕ್ಲೆನ್ಸ್ ಮಾಡ್ಕೊಂಡಿರಬೇಕು. ನಂತರ ನಾವು ಈ ಒಂದು ಫೇಸ್ ಪ್ಯಾಕನ್ನು ಹಾಕೊಂಡ್ರೆ ನಮ್ಗೆ ಒಳ್ಳೆಯದು. ನಿಮ್ಗೆ ಇನ್ನೂ ಇದು ಜಾಸ್ತಿ ಏನಾದ್ರು ಉಳಿದೈತಿ ಅಂತ ಅಂದ್ರೆ 10 ನಿಮಿಷ ಇದು ಪೂರ್ತಿ ಒಣಗಿದ ಮೇಲೆ ಮತ್ತು ಒಂದು ಸರ್ತಿ ಒಂದು 10 ನಿಮಿಷ ಬಿಡ್ರಿ. ಇದೊಂದು ಸ್ವಲ್ಪ ಒಣಗ್ದಂಗೆ ಆಗುತ್ತೆ. ಮತ್ತೆ ಇದು ಉಳಿದಿರುವಂಥದ್ದನ್ನು ನಾವಿಲ್ಲಿ ಅಪ್ಲೈ ಮಾಡಿಕೊಂಡು ಇದು ಒಟ್ಟು ವೇಸ್ಟ್ ಮಾಡಿ ಚೆಲ್ಲೋದು ಬೇಡ. ಇಲ್ಲ ನೀವು ಕೈ ಕಾಲು ಟ್ಯಾನ್ ಆಗಿತ್ತು ಅಲ್ಲೂ ಸಹಿತ ನೀವು ಹಚ್ಕೊಂಡ್ರೆ ಅಲ್ಲೂ ಸಹಿತ ನಿಮ್ಗೆ ನಿಮ್ಮ ಸ್ಕಿನ್ ಇರುವಂಥ ಟ್ಯಾನನ್ನು ದೂರ ಮಾಡುವಂಥ ಒಂದು ಶಕ್ತಿ ಇದಕ್ಕೈತೆ. ಅದಕ್ಕೋಸ್ಕರ ಇದನ್ನ ಚೆಲ್ಲೋದಕ್ಕೆ ಹೋಗ್ಬೇಡಿ. ನಿಮ್ಮ ಕೈ ಕಾಲು ಹಚ್ಕೊಂಡ್ರೆ ನೀವು ಖಾಲಿ ಮಾಡ್ಕೋಬೋದು. ಇಲ್ಲಿ ನೋಡ್ರಿ, ಇಲ್ಲಷ್ಟು ತೋರಿಸ್ತೀನಿ. ನಾನು ಇಷ್ಟ ಹಚ್ಕೊಂಡಿರ್ತೀನಿ ಇಲ್ಲಿ. ಆಮೇಲೆ ಇದನ್ನ ನಿಮ್ಗೆ ವಾಶ್ ಮಾಡಿ ತೋರಿಸ್ತೀನಿ. ಈ ಕೈಗೂ ಎಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ ಅಂತ ಅಂದರೆ, ಒಂದು ಕೆಂಪು ಬೇಳೆಯಲ್ಲಿ ನಮ್ಮ ಸ್ಕಿನ್ನಲ್ಲಿರುವಂಥ ಒಂದು ಕಪ್ಪು ಕಲೆ, ಬಂಕು, ಅನಿಮಲ್ ಸ್ಕಿನ್ ಟೋನ್ ಐತಿ ಎಲ್ಲರೂ ತೆಗೆದುಹಾಕಿ ತನ್ನ ಕಲರ್ನ ನಮ್ಮ ಸ್ಕಿನ್ಗೆ ಕೊಡುವಂಥ ಶಕ್ತಿ ಈ ಒಂದು ಮಸೂರ್ ದಾಲ್ಗೆ ಇರೋದ್ರಿಂದ. ಮಸೂರ್ ದಾಲ್ ಅಂದರೆ ಕೆಂಪು ಬೇಳೆ ಅಂದರೆ ನಾವು ಚನ್ನಂಗಿ ಬೇಳೆ ಅಂತೀವಿ ನಮ್ಮ ಕಡೆ. ಆ ಒಂದು ಬೇಳೆ ನಾವಿಲ್ಲಿ ನೆನೆಸ್ಕೊಂಡು ಬೇಕನ್ನು ಹಾಕ್ತಿದ್ದೀವಿ. ಇದು ಪೂರ್ತಿಯಾಗಿ ಒಣಗಲಿ. ನಾನು ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಒಂದು ಸ್ವಲ್ಪ ಇದು ಒಣಗಿತ್ತು. ಒಂದು ಸ್ವಲ್ಪ ನಾನಿಲ್ಲಿ ನೀರು ಹೆಚ್ಕೊಂಡು ಚೆನ್ನಾಗಿದ್ದು ನಾವು ಸ್ವಲ್ಪ ಸಾವಕಾಶವಾಗಿ ನಾವು ಮಸಾಜ್ ಮಾಡಬೇಕಾಗತ್ತೆ. ಈ ರೀತಿ ನಾನು ಮಸಾಜ್ ಮಾಡಿ ತೆಗೆದು ನಿಮ್ಗೆ ತೋರಿಸಿರ್ತೀನಿ. ಅಂಥದ್ರಲ್ಲಿ ಇಲ್ಲಿ ಎಲ್ಲಿ ಮೇಕಪ್ ಮೇಲೆ ಎಲ್ಲಿ ನಾನು ಮೇಕಪ್ ಮಾಡಿಕೊಂಡು ನಿಮ್ಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳಂದ್ರೆ ಗೊತ್ತಾಗಿಲ್ಲ. ಈ ಮೇಕಪ್ ಮಾಡ್ಕೊಂಡು ಮೇಕಪ್ ತೆಗೀರಿ, ಆಮೇಲೆ 1 kg ಮೇಕಪ್ ಮಾಡೀನಿ ಅಂತ ಹೇಳ್ತಾರಲ್ಲ, ಅವ್ರಿಗೆ ಇಲ್ಲಿ ಎಲ್ಲಿ ನಾನು ಮೇಕಪ್ ಮಾಡಿದ್ದೀನಿ ಅಂತ ಅನ್ಸುತ್ತೋ ಗೊತ್ತಿಲ್ಲ ನನಗೆ. ನೋಡ್ರಿ, ಪೂರ್ತಿಯಾಗಿ ನಿಮ್ಮ ಎದುರಿಗೇನೆ ನಾನು ಫೇಸ್ ಪ್ಯಾಕನ್ನು ತೆಗಿತೀನಿ, ಫೇಸ್ ವಾಶ್ ಮಾಡ್ತೀನಿ, ಹಾಗೆ ಮತ್ತು ಅಲ್ಲಿಗೇ ನಾನು ವಿಡಿಯೋನ ಎಂಡ್ ಮಾಡ್ತೀನಿ. ಅಂಥದ್ರಲ್ಲಿ ಮತ್ತೆ ಮೇಕಪ್ ಮಾಡೀನಿ ಅಂತ ಹೇಳೋರಿಗೆ ನಾನು ಏನು ಹೇಳ್ಬೇಕಂತ ಗೊತ್ತಾಗಿಲ್ಲ. ನೋಡ್ರಿ, ಈ ಮಸಾಜ್ ಮಾಡಿ ನಾವಿಲ್ಲಿ ಫೇಸ್ ವಾಶನ್ನು ಮಾಡ್ಕೊಂಡ. ಇಲ್ಲಿ ನೋಡ್ರಿ, ಇಲ್ಲಿಯೂ ನನ್ನ ಕೈಯನ್ನು ತೋರಿಸ್ತೀನಿ ನಿಮ್ಗೆ. ಇಷ್ಟನ್ನ ನಾನು ಸಾವಕಾಶವಾಗಿ ನಮ್ದು ಎಲ್ಲ ಸ್ಕಿನ್ ಏನು ಟ್ಯಾನ್ ಆಗಿರ್ತೈತಿ ಅದನ್ನು ಸಹಿತ ದೂರ ಮಾಡ್ತೈತಿ. ಇದು ಅಷ್ಟೇ ಅಲ್ಲದೆ ನಮ್ಮ ಸ್ಕಿನ್ ಇರುವಂಥ ಕಲೆಗಳನ್ನು ಸಹಿತ ದೂರ ಮಾಡುವಂಥ ಶಕ್ತಿ ಈ ಒಂದು ಫೇಸ್ ಪ್ಯಾಕು ಮತ್ತು ಕ್ರೀಮ್ಗೆ ಐತಿ. ಪ್ರತಿಯೊಬ್ಬರೂ ಈ ಒಂದು ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡಿ ನೋಡ್ರಿ, ಮನೆಯಾಗ ನಿಮಗೆ ಗೊತ್ತಾಗುತ್ತೆ. ನೋಡ್ಬೋದು ನೀವು. ನೋಡ್ರಿ,
ಇಲ್ಲಿ ಎಲ್ಲಿ ನಾನು ಮೇಕಪ್ ಮಾಡ್ಕೊಂಡಿದ್ದೈತಪ್ಪ. ನೋಡ್ರಿ ಎಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಆಗುತ್ತೆ ಅಂತ ಅಂದರೆ ನೀವು ಈ ಒಂದು ಮಸೂರ್ ದಾಲನ್ನು ಯೂಸ್ ಮಾಡೋಕ್ಕಂಥವ್ರಿಗೆ ಇದು ಹೆಂಗಿರುತ್ತೆ ಅಂತ ಹೇಳೋದು ಗೊತ್ತಾಗುತ್ತೆ ನಿಜವಾಗ್ಲೂ. ನಾವು ಹಿಂದೆ ಒಂದು ಹಾಲು ಹಾಕಿ ಹಾಲಲ್ಲಿ ನೆನೆ ಇಟ್ಟು ಒಂದು ಪ್ಯಾಕನ್ನು ಹಾಕಿ ತೋರಿಸಿದ್ದೆ. ಅದು ಸಹಿತ ನಮ್ಮ ಸ್ಕಿನ್ ಇರುವಂಥ ಕಲೆಗಳನ್ನ ದೂರ ಮಾಡೋದಕ್ಕೆ ಒಳ್ಳೊಳ್ಳೆ ಒಂದು ಸ್ಕಿನ್ ಕೇರ್ ವಿಡಿಯೋಗಳಾಯ್ತು, ಒಳ್ಳೊಳ್ಳೆ ಹೋಮ್ ರೆಮಿಡಿಗಳಾಯ್ತು ಅಂತ ತರ್ತಾ ಇದ್ದೀನಿ. ಪ್ರತಿಯೊಬ್ಬರು ಈ ಒಂದು ಹೋಮ್ ರೆಮಿಡಿಗಳನ್ನ ನೀವು ಟ್ರೈ ಮಾಡಿರಿ ಮನೆಯಾಗ. ಇಲ್ಲಿ ನೋಡ್ರಿ, ಇಲ್ಲೇ ಕುತ್ಕೊಂಡೆ ನಾನು ನಿಮ್ಮ ಎದುರಿಗೇನೆ ಇನ್ನೆಲ್ಲಾನು ಕ್ಲೀನ್ ಮಾಡಿ ತೋರಿಸ್ತೀನಿ. ನಾನು ತೋರಿಸಿದ್ರು ನೀವು ಏನು ಇದು ಮಾಡಿದ್ದೀರಾ, ಮೇಕಪ್ ಮಾಡಿರಿ ಅಂತ ಹೇಳಿದ್ರೆ ನನಗಂತೂ ಈಗ 2-3 ಜನ ಆಯ್ತು ಹಂಗೆ ಹೇಳೋದಕ್ಕೋಸ್ಕರ ನನಗೆ ಪದೇ ಪದೇ ಇದನ್ನ ಹೇಳ್ತಿರೋದು. ಇಲ್ಲಿ ನೋಡ್ರಿ, ನೀವು ನೋಡ್ಬೋದು, ಇಲ್ಲಿ ನೋಡ್ರಿ ಇದ್ರದ್ದು ನೋಡ್ರಿ, ಈ ಕೈ ಇದೊಂದು ಒಳಪು ನೋಡ್ರಿ, ನೀವು ಈ ಕೈ ಒಳಪನ್ನ ನೀವು ನೋಡ್ಬೋದು. ನೋಡ್ರಿ ಶೈನಾಗಿ ಕಾಣಿಸುತ್ತೆ ನಮ್ಮ ಇದು ಸ್ಕಿನ್ನು. ಇಲ್ಲಿ ನೋಡ್ರಿ ಇದನ್ನು ನೋಡ್ರಿ, ನೀವು ನೋಡ್ಬೋದು ಎಷ್ಟೊಂದು ಡಿಫ್ರೆನ್ಸ್ ಐತೆ ನೋಡ್ರಿ ಇದರಲ್ಲಿ. ಇಲ್ಲಿ ನೋಡ್ರಿ, ನಾನೀಗ ನಿಮ್ಮ ಎದುರಿಗೆ ಫೇಸ್ ವಾಶ್ ಮಾಡ್ತೀನಿ, ಇನ್ನೊಂದು ಸರ್ತಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ, ನಾನು ಅದ್ರ ಮೇಕಪ್ ಮಾಡ್ತೀನಿ ಅಂತ ಹೇಳಿ ಒಂದು ಕಂಪ್ಲೇಂಟ್ ಬರೋದ್ರಿಂದ ನಾನು ಹಿಂಗೆ ಕುತ್ಕೊಂಡು ಇಲ್ಲಿಗೆ ನಾನು ಮುಗಿಸ್ತೀನಿ. ನನ್ನ ಸ್ಕಿನ್ ಇಷ್ಟೊಳ್ಳೆ ನೋಡ್ಬೋದು ಎಷ್ಟು ಚೆನ್ನಾಗಿ ನನ್ನ ಸ್ಕಿನ್ ಆಗಿತ್ತು ಅಂತ ಹೇಳಿ ಮನೆಯಲ್ಲಿ ಒಂದು ಕ್ರೀಮನ್ನು ರೆಡಿ ಮಾಡ್ಕೊಂಡು ಅದ್ರ ಮೇಲೆ ಬಂದಿರುವಂಥ ಒಂದು ತರಿ ಏನಿರುತ್ತೆ ಅದನ್ನು ನೀವು ಈ ರೀತಿ ಫೇಸ್ ಪ್ಯಾಕ್ ಹಾಕೊಡ್ರಿ. ನಿಮಗೆ ಡಬಲ್ ಬೆನಿಫಿಟ್ಸ್ ಸಿಗೋದ್ರಲ್ಲಿ ಎರಡು ಮಾತಿಲ್ಲ ಫ್ರೆಂಡ್ಸ್. ಬಹಳನೇ ಚೆನ್ನಾಗಿರುವಂಥ ಒಂದು ಕ್ರೀಮು ಮತ್ತು ಒಂದು ಫೇಸ್ ಪ್ಯಾಕ್ ಇವತ್ತು ನಾನು ನಿಮಗೋಸ್ಕರ ತೋರಿಸ್ಕೊಟ್ಟಿದ್ದೀನಿ. ಬಹಳನೇ ಈಸಿಯಾಗಿ ಐತಿ ಹೋಮ್ ರೆಮಿಡಿ. ಇದನ್ನು ನೀವು ಮನೆಯಲ್ಲಿರುವಂಥ ಒಂದು ಪದಾರ್ಥಗಳಿಂದ ನೀವು ಇದನ್ನ ಮಾಡ್ಕೋಬಹುದು. ದಯವಿಟ್ಟು ಈ ಒಂದು ಕ್ರೀಮನ್ನು ಮತ್ತು ಇದ್ರ ಮೇಲೆ ಉಳಿದಿರುವಂಥ ತರಿನ ನೀವು ಫೇಸ್ ಪ್ಯಾಕ್ ಹಾಕೊಂಡು ಈ ಒಂದು ಕ್ರೀಮನ್ನು ಪ್ರತಿದಿನ ನೀವು ಬೆಳಗ್ಗೆನೂ ಯೂಸ್ ಮಾಡ್ಬೋದು, ನೈಟು ಯೂಸ್ ಮಾಡ್ಬೋದು. ಇಲ್ಲ ನಾವು ಸ್ನಾನ ಆದಮೇಲೆ ನಾವು ಇದನ್ನ ಯೂಸ್ ಮಾಡ್ತೀವಿ, ನಂತರ ನಾವು ಸಾಯಂಕಾಲ ಫೇಸ್ ವಾಶ್ ಆದಮೇಲೆ ನಾವು ಯೂಸ್ ಮಾಡ್ತೀವಿ ಅಂದ್ರೆ ಹಂಗೂ ಮಾಡ್ಬೋದು. ಇಲ್ಲ ರಾತ್ರಿ ಹಚ್ಚಿ ಮಲಗಿ ಬೆಳಗ್ಗೆ ನಾವು ಫೇಸ್ ವಾಶ್ ಮಾಡ್ತೀವಿ ಅಂದ್ರೆ ಹಂಗೂ ಮಾಡ್ಬೋದು. ಎಲ್ಲದಕ್ಕೂ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಕೊಡುವಂಥ ಒಂದು ಕ್ರೀಮ್ ಇದಾಗಿರ್ತೈತಿ. ನೀವು ಪ್ರತಿದಿನ ಇದರಿಂದ ನಾನು ಹೇಳಿದಾಗ ಇದು ಸ್ವಲ್ಪ ಇಷ್ಟು ಗಟ್ಟಿ ಮಾಡ್ಕೊಂಡು ಹೋಗ್ಬೇಡ್ರಿ. ಇನ್ನೂ ಸ್ವಲ್ಪ ನಿಮಗೆ ಕ್ರೀಮ್ ರೀತಿಯಾಗಿ ನಿಮ್ಗೆ ತೆಳ್ಳಗಿದ್ರು ಇದು ನಡೀತೈತಿ. ನೀವು ಪ್ರತಿದಿನ ಹಚ್ಕೊಳಕ್ಕೂ ಇನ್ನೂ ಚೆನ್ನಾಗಿ ಅನಿಸೋದಕ್ಕೋಸ್ಕರ ಇದು ಏನು ನಮಗೆ ಚೆನ್ನಾಗಿ ಅನ್ಸಂಗಿಲ್ಲ, ನನಗೆ ನೋಡಿರಲಿಲ್ಲ ಅಂದರೆ ಒಂದು ಸ್ವಲ್ಪ ಅದು ಗಟ್ಟಿ ಆಗಿದ್ದಕ್ಕೋಸ್ಕರ ಈ ರೀತಿ ಆಗ್ತದೆ ನೋಡ್ರಿ. ನಾವು ಹಿಂಗೂ ನೀವು ಹಚ್ಕೋಬೋದು. ಇದೇನು ಗಟ್ಟಿಯಾಗಿರ್ತದೆ, ಇದೇನು ಹಾಳಾಗಂಗಿಲ್ಲ. ಇದನ್ನ ಆರಾಮಾಗಿ ನಾನು ಯಾವುದೇ ನೀವು ಈಗ ಮಾಡಿ ತೋರಿಸ್ತಿಲ್ಲ. ಇದು ನಿಜವಾಗ್ಲೂ ಇದು ಖಾಲಿ ಆಗೋವರೆಗೂ ನಾನು ಮನೇಲಿ ನೈಟು ಇದನ್ನ ಯೂಸ್ ಮಾಡ್ತೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನನ್ನ ಸ್ಕಿನ್ನು. ಇದು ಕ್ರೀಮ್ ಹಚ್ಚಿ ಆದಮೇಲೆ ನೋಡ್ರಿ, ರೋಸ್ ವಾಟರ್ ಹಾಕಿರ್ತೀವಿ, ಆಲಿವ್ ಆಯಿಲ್ ಹಾಕಿರ್ತೀವಿ, ಇನ್ನೂ ಒಂದು ಒಳ್ಳೆ ಘಮನೂ ಬರಾಗ್ತೈತಿ ಈ ಒಂದು ಕ್ರೀಮಿಂದ ನಮ್ಗೆ. ಮಾಡಿ ಫ್ರೆಂಡ್ಸ್, ಮನೆಯಲ್ಲಿ ಈ ಒಂದು ಕ್ರೀಮ್ ಮಾಡ್ಕೊರಿ ಮತ್ತು ಪ್ಯಾಕನ್ನು ಹಾಕೋರಿ. ಕ್ರೀಮನ್ನು ರೆಡಿ ಮಾಡ್ಕೊಂಡು ಮನೇಲಿ ಎಲ್ಲೋ ಟ್ರೈ ಮಾಡ್ತೀರಾ ಅಂತ ಹೇಳಿ ಅಂದ್ಕೊಂಡು ಒಳ್ಳೊಳ್ಳೆ ಹೋಮ್ಗಳನ್ನ ತರ್ತಾ ಇದ್ದೀನಿ ನಿಮಗೋಸ್ಕರ. ಅಷ್ಟೇ ಒಳ್ಳೆ ರಿಸಲ್ಟನ್ನು ಕೊಡ್ತಾ ಇದ್ದೀನಿ. ನಾಳೆ ನಾನು ನೆಕ್ಸ್ಟ್ ವಿಡಿಯೋಗೆ ನಿಮ್ಗೆ ಹೇಳ್ತೀನಿ ಒಂದು ಒಳ್ಳೆ ರಿಸಲ್ಟ್ ಕೊಟ್ಟಿರುವಂಥ ವಿಡಿಯೋ ಫೋಟೋ ಸಮೇತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಒಳ್ಳೆ ಒಂದು ಕ್ರೀಮನ್ನು ನಿಮಗೋಸ್ಕರ ತೊಗೊಂಡಿದ್ದೀನಿ ಅಂತ ಒಂದು ಸಮಾಧಾನ ಅಂತ ನನಗೈತಿ. ನೀವೆಲ್ಲರೂ ಈ ಒಂದು ಕ್ರೀಮನ್ನು ಮನೇಲಿ ರೆಡಿ ಮಾಡಿಕೊಂಡು ಟ್ರೈ ಮಾಡಿ. ಹೆಂಗೆ ಬಂದಿತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದ್ರೆ ಮರೆ ಕೋವಿಡ್ ಫ್ರೆಂಡ್ಸ್ ಆಗ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿರಿ ಮತ್ತು ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ. ಹಾಗೆ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಒಳ್ಳೆ ಒಂದು ಸ್ಕಿನ್ ಕೇರ್ ಇದಾಗಿದ್ದರಿಂದ ಎಲ್ಲರಿಗೂ ಯೂಸ್ಫುಲ್ ಆಗಿರುವಂಥ ವಿಡಿಯೋ ಇದಾಗಿದ್ದರಿಂದ ಎಲ್ಲರಿಗೂ ನೀವು ಶೇರ್ ಮಾಡಿರಿ. ಅದು ಅವ್ರಿಗೂ ಯೂಸ್ ಆಗುತ್ತೆ ಮತ್ತು ನನಗೂ ಒಂದು ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ವಿಡಿಯೋನ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಒಳ್ಳೆ ಒಂದು ಕ್ರೀಮನ್ನು ಹೇಳ್ಕೊಟ್ಟಿದ್ದೀನಿ. ಈ ಕ್ರೀಮನ್ನು ನೀವು ಟ್ರೈ ಮಾಡಿರಿ, ನಿಮ್ಮ ಸ್ಕಿನ್ ನೀವು ಚೆನ್ನಾಗಿ ಇಟ್ಕೋರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.